ಹಲೋ ನಮಸ್ತೆ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. 30 ಜಿಲ್ಲೆ 30 ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಫಿ ನಾಡಿನ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಮುಂದುವರೆದಿದೆ. ನಿರಂತರ ಮಳೆಯಿಂದ ನೀರಿನ ಪ್ರಮಾಣ ಹೆಚ್ಚಾಗಿ ಕಲದಗಿರಿ ಫಾಲ್ಸ್ ಧುಮ್ಮಿಕ್ತಾ ಇದೆ. ಜಲಪಾತದ ಬಳಿ ನಿಲ್ಲುವುದಕ್ಕೆ ಭಯವಾದರೂ ಕೂಡ ಪ್ರವಾಸಿಗರು ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ವಾರ ನೀರಿನ ಪ್ರಮಾಣ ಕಡಿಮೆ ಇದ್ದ ಹಿನ್ನೆಲೆ ಜಲಪಾತ ಶಾಂತವಾಗಿತ್ತು. ಆದರೆ ಕಳೆದ 4-5 ದಿನಗಳಿಂದ ಮಳೆ ಹೆಚ್ಚಾಗಿರುವುದರಿಂದ ಫಾಲ್ಸ್ ಆರ್ಭಟ ಜೋರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ನದಿ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ಗೋಕಾಕ್ ಫಾಲ್ಸ್ ಜಲಪಾತ ಮಳೆ ಅಬ್ಬರಕ್ಕೆ ಮೈದುಂಬಿ ಹರಿತಾ ಇದ್ದು ಭಾರತದ ನಯಾಗ್ರಾ ಅಂತಾನೆ ಹೇಳಿ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. 170 ಅಡಿ ಮೇಲಿಂದ ಧುಮುಕುವ ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಮಲಪ್ರಭಾ ನದಿಗೂ ಒಳಹರಿವು ಹೆಚ್ಚಳ ಆಗಿದ್ದು 6,000 ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರದ ಮಳೆಗೆ ಕೃಷ್ಣಾ ನದಿ ತುಂಬಿ ಹರಿತಾ ಇದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಬಾಳಿ ಮೀನು ಸಿಕ್ಕಿವೆ. ಮೀನುಗಾರ ಸಾಗರ ಎಂಬುವವರ ಬಲೆಗೆ ಬೃಹತ್ತಾಕಾರದ ಮೀನು ಸೆರೆ ಸಿಕ್ಕಿದೆ. ಸೆರೆ ಸಿಕ್ಕ ಬಾಳಿ ಮೀನು ಅಪರೂಪದ್ದಾಗಿದ್ದು ಸುಮಾರು 20 ಕೆಜಿ ತೂಕವನ್ನ ಹೊಂದಿದೆ. ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಿಥಿಲಗೊಂಡಂತಹ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಧಾರವಾಡದ ಸೈದಾಪುರದಲ್ಲಿ ಘಟನೆ ನಡೆದಿದೆ. ರಾಮಣ್ಣ ಅಗಡಿ ಎಂಬುವವರ ಮನೆಯಲ್ಲಿ ಅನಾಹುತ ಸಂಭವಿಸಿದೆ. ಮನೆಯವರು ಹೊರಗಡೆ ಇದ್ದಾಗ ಘಟನೆ ನಡೆದ ಪರಿಣಾಮ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಲೆನಾಡಿನ ಶಿವಮೊಗ್ಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದ ಕೆಲವೆಡೆ ಮಳೆ ಧಾರಾಕಾರ ಸುರಿದಿದೆ. ಧಾರಾಕಾರ ಮಳೆಗೆ ಮಲೆನಾಡಿನಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಹೊಸನಗರ ತಾಲೂಕಿನ ಕಲ್ಲುಹಳ್ಳ ಸೇತುವೆಯ ಕೆಳಭಾಗದಲ್ಲಿ ಸ್ಥಳೀಯರು ಮೀನನ್ನ ಹಿಡಿತಾ ಇದ್ದಾರೆ. ಗೊತ್ತಾ ಹೊಳೆ ನಮ್ಮಲ್ಲಿ ಹಿಂಗೆ ಜಾಸ್ತಿ ಕಲ್ಕೊಂಡಿಲ್ಲ ಹಿಂಗೆ ಅಂದೆ ಬಿಡೋರಿಗೆ ಏನು ಗೊತ್ತಾ ಆಸೆ ಒಂದು ಸರಿ ಬಂತು ಅದು ಹೇಳ್ಕೊಂಬಂದ್ರೆ ಒಂದು ಬುಟ್ಟಿ ಭಯನೇ ಇರಲಿಲ್ಲ ಅವಾಗ. ಎತ್ತು ಬೇಡ ಎತ್ತು
ಪಶ್ಚಿಮ ಘಟ್ಟಗಳು ಹಾಗೂ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರದಿಂದ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಮೂಲಕ ಹರಿಯುವ ತುಂಗಾ ನದಿ ಈಗ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನವಾಗ್ತಾ ಇದೆ. ಮಲೆನಾಡಿನ ಹಳ್ಳ ಕೊಳ್ಳ ಹಾಗೂ ಉಪನದಿಗಳಿಂದ ಹರಿದು ಬರುವಂತಹ ನೀರಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವೂ ಸೇರಿ ನದಿಗೆ ಸೇರ್ಪಡೆಯಾಗ್ತಾ ಇದೆ. ಇದರಿಂದ ನದಿ ನೀರು ಕಲುಷಿತವಾಗ್ತಾ ಇದೆ. ಇದು ನದಿಯ ಜಲಚರ ಜೀವಿಗಳಿಗೆ ಅಪಾಯವನ್ನ ತಂದೊಡ್ಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯಲ್ಲಿನ ಲೋಪ ಹಾಗೂ ಮಳೆಗಾಲದಲ್ಲಿ ತ್ಯಾಜ್ಯ ವ್ಯವಸ್ಥೆಯ ತಪ್ಪುಗಳಿಂದ ನದಿಗಳಿಗೆ ಈ ರೀತಿಯ ಪ್ಲಾಸ್ಟಿಕ್ ತೇಲಿ ಬರ್ತಾ ಇದೆ. ಪರಿಸರ ಆಸಕ್ತರು ಹಾಗೂ ಸ್ಥಳೀಯರು ಈ ಬಗ್ಗೆ ತುರ್ತು ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಸಿಎಂ ನಿವಾಸದ ಸಮೀಪ ಬೃಹದಾಕಾರದ ದೊಡ್ಡ ಮರ ಧರೆಗೆ ಉರುಳಿ ಬಿದ್ದಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಟೆಂಪೋ ಟ್ರಾವೆಲರ್ ಮತ್ತು ಇನೋವಾ ಕಾರ್ಗಳ ಮೇಲೆ ಮರ ಬಿದ್ದು ವಾಹನಗಳು ಸಂಪೂರ್ಣ ಜಖಂ ಆಗಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅಶೋಕ ಹೋಟೆಲ್ ಮುಂಭಾಗದಲ್ಲಿ ಮರ ಬಿದ್ದ ಕಾರಣ ವಾಹನ ಸವಾರರು ಕೆಲಕಾಲ ಭಾರೀ ಟ್ರಾಫಿಕ್ ಜಾಮ್ ಅನ್ನು ಎದುರಿಸಬೇಕಾಯಿತು. ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದು ಕನ್ನಡಿಗರು ಅಸಮಾಧಾನಗೊಂಡಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರು ಸಿನಿಮಾ ಬಹಿಷ್ಕರಿಸುವಂತೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕರೆ ನೀಡಿದ್ದಾರೆ. ಥಗ್ ಲೈಫ್ ಸಿನಿಮಾ ವಿರುದ್ಧ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟನೆಯನ್ನು ನಡೆಸದಂತೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಗೂ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಸಿನಿಮಾ ಬಿಡುಗಡೆಯ ವೇಳೆ ಥಿಯೇಟರ್ಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇರುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ನಿಪ್ಪಾಣಿ ಕ್ಷೇತ್ರದ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ವಿಧಿವಶರಾಗಿದ್ದಾರೆ. 70 ವರ್ಷದ ಕಾಕಾ ಸಾಹೇಬ್ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಫಲಿಸದೆ ತಡರಾತ್ರಿ ಆಸ್ಪತ್ರೆಯಲ್ಲೇ ನಿಧನರಾಗಿದ್ದಾರೆ. 1999ರಿಂದ 2013ರವರೆಗೂ ಸತತವಾಗಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. ಜೆಡಿಎಸ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ 3ನೇ ದಿನಕ್ಕೆ ಕಾಲಿಟ್ಟಿದೆ. ತುಮಕೂರಿನ ಕೊರಟಗೆರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. 500ಕ್ಕೂ ಹೆಚ್ಚಿನ ಬೈಕ್ಗಳಲ್ಲಿ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಬೈಕ್ ರ್ಯಾಲಿ ನಂತರ ಹಿಂದೂ ಸಾಧಕರ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಿಖಿಲ್ಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ, ಮಾಜಿ ಶಾಸಕ ಸುಧಾಕರ್ ಲಾಲ್ ಸೇರಿ ಅನೇಕರು ಸಾಥ್ ನೀಡಿದರು. ಕಾರ್ಯಕರ್ತರು 3ನೇ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೊರಟಗೆರೆ ಮತ್ತು ಮಧುಗಿರಿಗೆ ಬಂದು ತಲುಪಿದೆ. ವಿಶೇಷವಾಗಿ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರ ಸಭೆಯಲ್ಲಿ ಭಾಳ ಜನ ಇವತ್ತು ಕೊರಟಗೆರೆಯಿಂದ ಬಹುತೇಕ ಹಳ್ಳಿಗಳಿಂದ ಹಾಗೂ ನಗರ ಪ್ರದೇಶದಿಂದ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಬಟ್ ಅಲ್ಟಿಮೇಟ್ಲಿ ಇವತ್ತು ಏನು ಮೆಂಬರ್ಶಿಪ್ ಮಿಸ್ಡ್ ಕಾಲ್ ಕ್ಯಾಂಪೇನ್ ಡ್ರೈವ್ನ ಲಾಂಚ್ ಮಾಡಿದ್ದೇವೆ. ನಾವೀಗಾಗಲೇ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. 50 ಲಕ್ಷ ಜನ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಈಗಾಗಲೇ ನಾನು ಕೂಡ ಹೇಳಿದ್ದೇನೆ. ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಬಹುಶಃ ಮುಂದುವರೆದ ಭಾಗವಾಗಿ ಎಲ್ಲರೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಹೋಗ್ತಕ್ಕಂಥದ್ದು, ಒಂದು ತಂಡ ಮಾಡಿ ಹೋಗ್ತಕ್ಕಂಥದ್ದು, ಇವೆಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತದೆ. ಒಟ್ಟಾರೆಯಾಗಿ ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೆ ಇರಬೇಕು, ಜನರ ಪರವಾಗಿ ಇರಬೇಕು, ಜನರ ಧ್ವನಿಯಾಗಿರಬೇಕು ಅಂತಕ್ಕಂಥದ್ದನ್ನು ಈಗ ತನ್ನ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೇನೆ. ಸರ್, ಈಗ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮೈತ್ರಿ ಆಗ್ತಿದೆ ಅಂತ ಮಾತು ಕೇಳಿ ಬರ್ತಾ ಇದ್ದೀನಿ. ಸುರೇಶ್ ಬಾಬು ಅವರು 3ನೇ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ
ಈ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿರುವಂತಹ ಅವರು ಇಡೀ ಪ್ರಪಂಚ ಮುಂಚೆ ಪಾಕಿಸ್ತಾನ ಜೊತೆ ಇತ್ತು, ಅಮೆರಿಕ, ರಷ್ಯಾ ಎಲ್ಲರೂ ಪಾಕಿಸ್ತಾನದ ಜೊತೆ ಇದ್ವು, ಭಾರತ ಒಬ್ಬಂಟಿಯಾಗಿತ್ತು. ಇವತ್ತು ಇಡೀ ಪ್ರಪಂಚ ಎಲ್ಲರೂ ಭಾರತ ಜೊತೆಗೆ ಇದ್ದಾರೆ. ಪಾಕಿಸ್ತಾನ ಇವತ್ತು ಬೇಡ್ಕೊಳ್ತಾ ಇದೆ, ತಿನ್ನೋಕ್ಕೂ ಏನಾದರೂ ಕೊಡಿ ಅಂತ, ನಮಗೆ ನೀರಿಲ್ಲ, ಏನಾದರೂ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡ್ತಾ ಇದೆ. ಪ್ರಪಂಚದ ಎಲ್ಲಾ ರಾಷ್ಟ್ರಗಳನ್ನ ಒಟ್ಟಿಗೆ ಸೇರಿಸಿದ ವಿಶ್ವ ನಾಯಕ ಮೋದಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರನ್ನ ಕೊಂಡಾಡಿದ್ದಾರೆ. ಇವತ್ತು ಪಾಕಿಸ್ತಾನಕ್ಕೆ ಬಂದಿದೆ. ಇದು ಕಾರಣ ಈ ದೇಶದ ಪ್ರತಿಯೊಬ್ಬ 140 ಕೋಟಿ ಜನರ ರಾಷ್ಟ್ರಭಕ್ತಿ. ಆ 140 ಕೋಟಿ ಜನರನ್ನು ಒಟ್ಟಿಗೆ ಸೇರಿಸಿ ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಕೂಡ ಒಟ್ಟಿಗೆ ಸೇರಿದಂತ ವಿಶ್ವ ನಾಯಕ ನರೇಂದ್ರ ಮೋದಿ. ಮಂಡ್ಯದ ಕಚೇರಿಯಲ್ಲಿ ಗೃಹ ರಕ್ಷಕ ದಳದ ಅಧಿಕಾರಿ ಹಾಗೂ ಸಿಬ್ಬಂದಿ ಮೋಜು ಮಸ್ತಿ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಪಾಂಡವಪುರದಲ್ಲಿ ತರಬೇತಿಯ ಹೆಸರಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕಚೇರಿಯನ್ನೇ ಬಾರ್ ಮಾಡಿಕೊಂಡು ಪತ್ನಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿರೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಪಾರ್ಟಿಯಲ್ಲಿ ಡಿಜೆ ಹಾಕೊಂಡು ಮಹಿಳಾ ಸಿಬ್ಬಂದಿಗೆ ಮದ್ಯ ಕುಡಿಸಿ ಅಸಭ್ಯವಾಗಿ ನೃತ್ಯ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಲಂಚ ಪಡೆಯುವಾಗ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆ ಕಾಳಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಡಿಎ ಆಗಿರೋ ಶರಣಪ್ಪ ರಸ್ತೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪ್ರಮಾಣ ಪತ್ರ ನೀಡುವುದಕ್ಕೆ ಗುತ್ತಿಗೆದಾರ ಅಣವೀರಯ್ಯ ಎಂಬುವವರ ಬಳಿ 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಈ ವೇಳೆ ಗುತ್ತಿಗೆದಾರನಿಂದ 1 ಲಕ್ಷ ರೂಪಾಯಿ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕ ಎಸ್ಪಿ ಉಮೇಶ್ ಬಿಕೆ, ಡಿವೈಎಸ್ಪಿ ಗೀತಾ ಬಿನಾಳೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಮಾಗಡಿ ತಾಲೂಕಿನ ತಿಪ್ಪಸಂದ್ರದ ಅಂಬೇಡ್ಕರ್ ವಸತಿ ಶಾಲೆಯ ಅತಿಥಿ ಶಿಕ್ಷಕರ ಮೇಲೆ ಪ್ರಿನ್ಸಿಪಾಲ್ ದಬ್ಬಾಳಿಕೆ ತೋರಿದ್ದಾರೆ. ಕಳೆದ 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತಹ ಶಿಕ್ಷಕರಿಗೆ ಅನ್ಯಾಯ ಮಾಡಿ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೂ ಕ್ಯಾರೆ ಎನ್ನದೆ ದರ್ಪವನ್ನ ತೋರಿದ್ದು ಅತಿಥಿ ಶಿಕ್ಷಕರಿಗೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಸ್ಥಿತಿ ಎದುರಾಗಿದೆ. ಅಜಯ್, ರಾಮಚಂದ್ರ, ಸುನೀತಾ ಎಂಬ ಅತಿಥಿ ಶಿಕ್ಷಕರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಮಾಯಕ ಅತಿಥಿ ಶಿಕ್ಷಕರ ಮೇಲೆ ದರ್ಪಕ್ಕೆ ಶಿಕ್ಷಕರು ಬೀದಿಗೆ ಬಿದ್ದು ಕೆಲಸವಿಲ್ಲದೆ ಕುಟುಂಬ ಗೋಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪ್ಯಾರಾಮೆಡಿಕಲ್ ಕಾಲೇಜಿನ ಮಾಲೀಕರಾದ ಎಂ ರೂಪಾ ಸಾಲ ಪಡೆದಿದ್ದು ಸಾಲ ವಾಪಸ್ ಕೊಡದ ಹಿನ್ನೆಲೆ ಸಾಲ ಕೊಟ್ಟ ವ್ಯಕ್ತಿ ಕಾಲೇಜಿಗೆ ಬೀಗ ಹಾಕಿದ್ದಾರೆ. ಬಸವರಾಜ್ ಎಂಬ ವ್ಯಕ್ತಿಯ ಬಳಿ ಕಾಲೇಜು ಮಾಲೀಕರಾದ ಎಂ ರೂಪಾ ಸಾಲವನ್ನು ಪಡೆದಿದ್ದು ಸಾಲಕ್ಕೆ ಶ್ಯೂರಿಟಿಯಾಗಿ ಕಾಲೇಜನ್ನ ಇಟ್ಟಿದ್ದಾರೆ. ಸಾಕಷ್ಟು ಬಾರಿ ಸಾಲ ಮರುಪಾವತಿ ಮಾಡುವಂತೆ ಕಾಲಾವಕಾಶವನ್ನ ನೀಡಿದ್ರು, ಆದರೂ ಸಾಲವನ್ನ ಹಿಂತಿರುಗಿಸಲಿಲ್ಲ. ಸಾಲ ಕೊಟ್ಟ ಬಸವರಾಜ್ ಸಾಲ ಮರುಪಾವತಿ ಮಾಡದಿದ್ರೆ ಸ್ವಾಧೀನಪಡಿಸಿಕೊಳ್ಳುವಂತೆ ಕ್ರಯವನ್ನ ಮಾಡಿಕೊಂಡಿದ್ರು. ಕಾಲಾವಕಾಶ ನೀಡಿದ್ರು ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಕಾಲೇಜು ಕಟ್ಟಡವನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಕಟ್ಟಡ ವಶಕ್ಕೆ ತೆಗೆದುಕೊಂಡಂತಹ ಹಿನ್ನೆಲೆಯಲ್ಲಿ ತರಗತಿ ಇಲ್ಲದೆ ವಿದ್ಯಾರ್ಥಿಗಳು ಹೊರಗೆ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದ್ದು ಆಡಳಿತ ಮಂಡಳಿ ಎಡವಟ್ಟಿನ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ವಸತಿ ಶಾಲೆಗೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬಂದಿದೆ. 2023ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಬೆದರಿಕೆ ಬಂದಿದೆ. ಈ ಪ್ರಕರಣದ ಬಗ್ಗೆ ಪೊಲೀಸ್ ಕ್ರಮವನ್ನ ಕೈಗೊಳ್ಳದೆ ಇದ್ರೆ ಶಾಲೆಯಲ್ಲಿ ಬಾಂಬ್ ಸ್ಫೋಟಿಸಲಾಗುವುದು ಅಂತ ಉಲ್ಲೇಖ ಮಾಡಲಾಗಿದೆ. ಮೈಸೂರು ಎಸ್ಪಿಗೆ ಶಾಲಾ ಆಡಳಿತ ಮಂಡಳಿ ದೂರನ್ನ ಸಲ್ಲಿಸಿದೆ.
ಗ್ರಾಮ ಪಂಚಾಯಿತಿ ಕೆಲಸಗಳನ್ನ ಮಾಡುವುದಕ್ಕೆ ಕಚೇರಿಯಲ್ಲಿ ಹಣ ಪಡಿತಾ ಇದ್ದಂತಹ ಪಿಡಿಒ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕಮಲನಗರ ಪಿಡಿಒ ರಾಜಕುಮಾರ್ ತಂಬಾಕೆ ಹಣ ಪಡೆದ ಪಿಡಿಒ ದಿಲೀಪ್ ಮುಧಾಳೆ ಎಂಬುವವರು ನೀಡಿದಂತಹ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಒಂದೇ ಆಸ್ತಿಗೆ 3 ಬಾರಿ ಆಸ್ತಿ ನಂಬರ್ ಬದಲಿಸಿ ಬೇರೆಯವರ ಹೆಸರು ನಮೂದಿಸಿದ್ದಾರೆ ಅಂತ ಹೇಳಿ ಉಲ್ಲೇಖಿಸಿ ದೂರನ್ನು ದಾಖಲಿಸಿದ್ದಾರೆ. ಹಣ ಪಡೆಯುತ್ತಾ ಇರುವಂತಹ ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಕೇಬಲ್ ಚಾನೆಲ್ ಸೆಟಪ್ ಮಾಡಿ ಕೊಡುವುದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಮತ್ತೆ ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಕೂಡ ಮಾಡಿದ್ರು. ಬಟ್ ಆದರೆ ಆ ಕೆಲಸವನ್ನ ಪೂರ್ಣವಾಗಿ ಮಾಡಿಲ್ಲ ಅಂತ ಹೇಳಿ ವಂಚಿಸಿರುವುದಾಗಿ ರಾಯಚೂರಿನ ಮೈನುದ್ದೀನ್ ಆರೋಪಿಸಿದ್ದಾರೆ. ಈತನ ಬಳಿ ಸುರೇಶ್ 14 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ. 2017ರಲ್ಲಿ ಇಬ್ಬರ ಮಧ್ಯೆ ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಡೀಲ್ ನಡೆದಿದೆ. 4 ಲಕ್ಷ ಮುಂಗಡವಾಗಿ ಕೊಟ್ಟಿದ್ದು, ಬಳಿಕ ಹಂತವಾಗಿ 7 ಲಕ್ಷ ಹಣವನ್ನ ಸುರೇಶ್ಗೆ ಕೊಟ್ಟಿದ್ದಾರಂತೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ನ ಸೆಟಪ್ಗಾಗಿ ಅಗ್ರಿಮೆಂಟ್ ನಡೆದಿತ್ತು. ಆ ಬಳಿಕ ಅರೆಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಎತ್ತಿದ್ದು ದುಡ್ಡನ್ನೂ ಕೊಡದೆ ಯಾಮಾರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹಿರಿಯೂರಿನ ಸಾಲಮ್ಮ ಎಂಬ ಮಹಿಳೆ ಕಳೆದ 8 ದಿನಗಳ ಹಿಂದೆ ಮಗುವಿಗೆ ಜನ್ಮ ನೀಡಿದ್ರು. ಹೆರಿಗೆ ಆದ ಕೆಲವೇ ಕ್ಷಣದಲ್ಲಿ ಹೆಣ್ಣು ಮಗು ಸಾವನ್ನಪ್ಪಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾರೆ. ಮಗು ಸತ್ತು 8 ದಿನ ಕಳೆದ್ರೂ ಇನ್ನೂ ಸಹ ಮಗುವಿನ ಮುಖ ತೋರಿಸಿಲ್ಲ. ಈ ಹಿನ್ನೆಲೆ ಪೋಷಕರಲ್ಲಿ ಭಾರಿ ಅನುಮಾನ ಮೂಡಿದ್ದು, ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಹೆದ್ದಾರಿ ತಡೆಗೋಡೆಗೆ ಕಾರು ಬಡಿದು ಯುವಕರಿಬ್ಬರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಮಂಗಳೂರಿನ ಜಪ್ಪಿನಮೊಗರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಎನ್ಎಸ್ಯುಐ ಮುಖಂಡ ಓಂ ಶ್ರೀ ಹಾಗೂ ಕದ್ರಿ ನಿವಾಸಿ ಅಮನ್ ರಾವ್ ಮೃತಪಟ್ಟವರು. ಚಾಲಕನ ಅತಿ ವೇಗಕ್ಕೆ ಫೋಕ್ಸ್ ವೇಗನ್ನ ಕಾರು ಅಪ್ಪಚ್ಚಿಯಾಗಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮತ್ತೆ ವಂಶಿ ಮತ್ತು ಆಶಿಕ್ಗೆ ಗಂಭೀರವಾಗಿ ಗಾಯಗಳಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಇನ್ನೊಬ್ಬ ಗೆಳೆಯ ಇಟಲಿ ಮೂಲದ ಜೆರ್ರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೆಂಪೋ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪೋಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ. ಕೃಷ್ಣ ಮತ್ತು ಪ್ರಕಾಶ್ ಮೃತ ಬೈಕ್ ಸವಾರರು. ಚಿಕ್ಕಬಳ್ಳಾಪುರದ ಗುಂಡ್ಲಹಳ್ಳಿ ಗ್ರಾಮದ ಕೃಷ್ಣ, ಬುದ್ಧಿವಂತನಹಳ್ಳಿ ಗ್ರಾಮದ ಪ್ರಕಾಶ್ ಕೆಲಸಕ್ಕೆ ಅಂತ ಹೇಳಿ ಟೈಟಾನ್ ಕಂಪನಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಟೆಂಪೋ ಚಾಲಕನ ಅಜಾಗರೂಕತೆ ಮತ್ತು ಅತಿ ವೇಗವೇ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿತ್ತನೆ ಮಾಡಿದ ರೈತರಿಗೆ ಕಳಪೆ ಬೀಜದ ಸಂಕಷ್ಟ ಎದುರಾಗಿದೆ. ಉತ್ತಮ ಇಳುವರಿ, ಒಳ್ಳೆ ಕಂಪನಿ ಅಂತ ನಂಬಿದಂತಹ ರೈತರಿಗೆ ಬೀಜ ಬಿತ್ತಿ ತಿಂಗಳು ಕಳೆದರೂ ಮೊಳಕೆಯಲ್ಲೇ ಮೆಕ್ಕೆಜೋಳ ಬೀಜ ಸತ್ ಹೋಗಿ ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಚಿಕ್ಕಬೆನ್ನೂರು ಮತ್ತು ಹಿರೇಬೆನ್ನೂರು, ಸಿರಿಗೆರೆ ಭಾಗದ ಘಟನೆ ನಡೆದಿರುವಂಥದ್ದು. ಇಷ್ಟು ಜಾಗದಲ್ಲಿ ರೈತರು ಸಾಲ ಸೋಲ ಮಾಡಿ ಬೀಜ ಮತ್ತು ಗೊಬ್ಬರ ತಂದು 150 ಎಕರೆಗೂ ಹೆಚ್ಚು ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿ 20-30 ದಿನ ಕಳೆದರೂ ಅರೆಬರೆಯಾಗಿ ಹುಟ್ಟಿವೆ. ಹೀಗಾಗಿ ಕಳಪೆ ಬೀಜ ವಿತರಿಸಿದಂತಹ ಪೈನಿಯರ್ ಕಂಪನಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮೆಕ್ಕೆಜೋಳ ಬಿತ್ತನೆ ಬೀಜದ ಕಂಪನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂತ್ರಸ್ತ ರೈತರು ದೂರು ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿ ನಗರದ ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧ್ಯಕ್ಷ ಕೆ ನಾಗಣ್ಣಗೌಡ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಹಾಜರಾತಿ, ಬಾಲಕಿಯರ ಭದ್ರತೆ ಮತ್ತು ಸೌಲಭ್ಯ, ಊಟ ಮತ್ತು ವಸತಿ ಸ್ವಚ್ಛತೆಯನ್ನ ಪರಿಶೀಲನೆ ನಡೆಸಿದರು. ವಸತಿ ನಿಲಯದಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಕಲಿ ರಸಗೊಬ್ಬರ ಸಾಗಿಸ್ತಾ ಇದ್ದಂತಹ ವಾಹನದ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕೃಷಿ ವಿಜಿಲೆನ್ಸ್ ಅಧಿಕಾರಿ ಬಸವರಾಜ್ ಮಾಳಿದ ಅವರ ತಂಡ ದಾಳಿ ನಡೆಸಿದೆ. ಪ್ರವೀಣ್ ಎಂಬಾತ ತನ್ನ ವಾಹನದಲ್ಲಿ ನಕಲಿ ಗೊಬ್ಬರವನ್ನು ಸಾಗಿಸ್ತಾ ಇದ್ದ.
ರೈತರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಅಧಿಕಾರಿಗಳು ನಕಲಿ ಗೊಬ್ಬರ ಸಮೇತ ಸಾಗಾಟ ವಾಹನವನ್ನು ಜಪ್ತಿ ಮಾಡಿದ್ದಾರೆ. ವಾಹನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ವಾಹನದಲ್ಲಿ 8 ರಿಂದ 10 ನಕಲಿ ಗೊಬ್ಬರ ಚೀಲ ಪತ್ತೆಯಾಗಿದೆ. ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಧಿ ಆಸೆಗಾಗಿ ದೇವಸ್ಥಾನ ಆವರಣದ ಭೂಮಿ ಅಗೆದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಹೊರವಲಯದಲ್ಲಿ ಘಟನೆ ನಡೆದಿದೆ. ಪುರಾತನ ಕಾಲದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಿಧಿ ಇರುವುದಾಗಿ ಶಂಕಿಸಿ ನಿಧಿಗಾಗಿ ವಾಮಾಚಾರ ಮಾಡಿ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಕಿಡಿಗೇಡಿಗಳು ಭೂಮಿ ಅಗೆದಿದ್ದಾರೆ. ಗಿಡಗಳಿಂದ ಮುಚ್ಚಿ ಹೋಗಿದ್ದಂತಹ ರಾಮಲಿಂಗೇಶ್ವರ ದೇವಸ್ಥಾನವನ್ನ ನಿಧಿ ಆಸೆಗಾಗಿ ದೇವಾಲಯದ ಗರ್ಭಗುಡಿ ಹೊರಾಂಗಣ ಅಗೆದು ಖತರ್ನಾಕ್ ಕಳ್ಳರು ಹಾಳು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ವಡಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾರು ಸರಿಯಾಗಿ ಪಾರ್ಕ್ ಮಾಡುವಂತೆ ಬುದ್ಧಿ ಹೇಳಿದವನ ಮೇಲೆ ಹಲ್ಲೆ ನಡೆದಿದೆ. ಕಾರವಾರ ನಗರದ ಮ್ಯಾಕ್ಸ್ ಮಾಲ್ ಮುಂದೆ ಈ ಘಟನೆ ನಡೆದಿದ್ದು ಹಿಗ್ಗಾಮುಗ್ಗಾ ಥಳಿಸಿದಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿರಸಿ ಮೂಲದ ಗ್ರಾಹಕರು ಬಟ್ಟೆ ಖರೀದಿಗೆ ಬಂದಿದ್ದು ಮಾಲ್ ಗೇಟ್ ಮುಂಭಾಗ ಕಾರ್ ಪಾರ್ಕ್ ಮಾಡಿದ್ರು. ಕಾರ್ ಸ್ವಲ್ಪ ಬೇರೆ ಕಡೆ ಪಾರ್ಕ್ ಮಾಡುವಂತೆ ಹೇಳಿದ ಪಾರ್ಕಿಂಗ್ ಸಿಬ್ಬಂದಿ ರಾಜೇಶ್ ಭಂಟ್ನಿಗೆ ಕಾರು ಚಾಲಕ ಹಲ್ಲೆ ಮಾಡಿದ್ದಾನೆ. ಶಿರಸಿ ಮೂಲದ ಗೌರೀಶ್ ನಾಯ್ಕ್ ಮತ್ತು ವಿವೇಕ್ ದೇವಾಡಿಗರಿಂದ ಈ ಕೃತ್ಯ ನಡೆದಿದ್ದು ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಮೈ ಮೇಲೆ ಕೈ ಮಾಡ್ಕೊಡ್ತೀಯ ನೀರ್ ಬಂದಿಲ್ಲ ಹೇಳ್ತಾ ಇದ್ದೀನಿ ಆರಾಮ ಮಾತಾಡಂತ ಕಮ್ಮಿದಿಂದ ಮತ್ತೆ ಅವಶ್ಯಕ ಬರ್ತೀವಿ ಮತ್ತೆ ಮಾಡಿದ್ಯಲ್ಲ ಹೇಳ ಮಾಡಿದ್ಯಲ್ಲ ಸುಮ್ಮನಿರೋ ಜಾಸ್ತಿ ಮಾತಾಡ ಅಂದಲ್ಲ ಏನು ಏನಿದೆ ಹೇಳ್ತಿದ್ದೀನಲ್ಲ ಮತ್ತೆ ಜಾಸ್ತಿ ಹೇಳ್ತಿದ್ದೀನಲ್ಲ ಮತ್ತೆ ಹೇಳ್ತಿದ್ದೀನಲ್ಲ. ಕೇರಳದಲ್ಲಿ ಭಾರೀ ಮಳೆಯ ಆಗ್ತಾ ಇರುವಂತಹ ಪರಿಣಾಮ ಟೊಮೆಟೊ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈ ಹಿನ್ನೆಲೆ ಮೈಸೂರಿನ ಎಪಿಎಂಸಿ ಆವರಣದಲ್ಲೇ ರೈತರು ಟೊಮೆಟೊ ಸುರಿದು ಬೇಸರದಿಂದ ಹೊರನಡೆದಿದ್ದಾರೆ. ರಾಶಿ ರಾಶಿ ಟೊಮೆಟೊವನ್ನ ರಸ್ತೆಗಳಲ್ಲಿ ಸುರಿದಿದ್ದು ಕೆಜಿಗೆ 6 ಮತ್ತು 7 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಟೊಮೆಟೊಗೆ ಹಾಕಿದಂತಹ ಖರ್ಚು ಕೂಡ ವಾಪಸ್ ಬರದ ಹಿನ್ನೆಲೆ ಎಪಿಎಂಸಿ ಆವರಣದಲ್ಲಿ ರಸ್ತೆಯಲ್ಲಿ ಟೊಮೆಟೊವನ್ನು ಸುರಿದು ಹೋಗಿದ್ದಾರೆ. ಧಾರವಾಡ ನಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಇಂಜಿನಿಯರಿಂಗ್ ಕಚೇರಿಯ ಬಾತ್ರೂಂನಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಕಚೇರಿಯ ಬಾತ್ರೂಂನಲ್ಲಿ 8 ಅಡಿ ಉದ್ದದ ಹಾವು ಅಡಗಿ ಕೂತಿದ್ದನ್ನ ನೋಡಿ ಕಚೇರಿ ಸಿಬ್ಬಂದಿಗಳು ಬೆಚ್ಚಿಬಿದ್ದಿದ್ದಾರೆ. ಶಬ್ದ ಬರ್ತಾ ಇದೆ ಅಂತ ಬಾತ್ರೂಂ ಬಾಗಿಲು ತೆಗೆದಾಗ ಹಾವು ಪತ್ತೆಯಾಗಿದ್ದು ಹಾವನ್ನ ನೋಡಿ ಕಚೇರಿ ಸಿಬ್ಬಂದಿಗಳು ಗಾಬರಿಗೊಂಡಿದ್ದಾರೆ. ನಂತರ ಉರಗ ತಜ್ಞ ಯಲ್ಲಪ್ಪನವರಿಗೆ ಮಾಹಿತಿಯನ್ನ ನೀಡಿದ್ದು ಸದ್ಯ ಹಾವು ಹಿಡಿದು ಉರಗ ತಜ್ಞ ಯಲ್ಲಪ್ಪ ಸಿಬ್ಬಂದಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಆಹಾರ ಅರಸಿ ಕಾಡಾನೆಯೊಂದು ಅಂಗಡಿಗೆ ನುಗ್ಗಿದ ಘಟನೆ ಮೈಸೂರು ಕೇರಳ ಹೆದ್ದಾರಿಯ ದೇವಪುರದಲ್ಲಿ ನಡೆದಿದೆ. ಕೂರ್ಗ್ ಸ್ಪೈಸಸ್ ಅಂಡ್ ಹೋಮ್ ನೀಡ್ಸ್ ಅಂಗಡಿಗೆ ನುಗ್ಗಿದ್ದು ಅಂಗಡಿ ಹೊದಿಕೆ ತಳ್ಳಿ ಅಲ್ಲಿರೋ ತರಕಾರಿ ಮತ್ತು ಮಾವಿನ ಹಣ್ಣನ್ನ ತಿಂದು ಅಂಗಡಿಯ ವಸ್ತುಗಳನ್ನು ಕಾಡಾನೆ ಚೆಲ್ಲಾಪಿಲ್ಲಿಯಾಗಿ ತಳ್ಳಿ ಹಾಕಿದೆ. ಇನ್ನು ಕಳೆದ 2 ದಿನಗಳಿಂದ ಅಂಗಡಿ ಸಮೀಪವೇ ಸುಳಿದಾಡ್ತಾ ಇದ್ದು ಅಂಗಡಿಯ ಮೇಲೆ ದಾಳಿ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಬೆಳ್ಳಂಬೆಳಗ್ಗೆ ದೈತ್ಯ ಕಾಡಾನೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಹಾಸನದ ಸಕಲೇಶಪುರ ತಾಲೂಕಿನ ಕಿರುಹುಣಸೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಿರುಹುಣಸೆ ಫಾರೆಸ್ಟ್ನಲ್ಲಿ ಬೀಡು ಬಿಟ್ಟಿದ್ದಂತಹ 2 ಆನೆಗಳು ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಸಂಚರಿಸ್ತಾ ಇದ್ದದ್ದನ್ನ ಕಂಡು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಕಳೆದ 15 ದಿನಗಳಿಂದ ವಡೂರು ಹಾಗೂ ಕಿರುಹುಣಸೆ ಗ್ರಾಮದಲ್ಲಿ 3 ಕಾಡಾನೆಗಳು ಮೊಕ್ಕಾಂ ಹೂಡಿದ್ದು ಆನೆಗಳಿರುವ ಬಗ್ಗೆ ಆರ್ಆರ್ಟಿ ಮತ್ತು ಇಟಿಎಫ್ ಸಿಬ್ಬಂದಿ ಮಾಹಿತಿಯನ್ನ ಅವರಿಗೆ ಮುಟ್ಟಿಸಲಾಗಿದೆ. ಸ್ಥಳಕ್ಕೆ ಆರ್ಎಫ್ಒ ಹೇಮಂತ್ ಕುಮಾರ್ ಭೇಟಿ ನೀಡಿ ಮೈಕ್ನಲ್ಲಿ ಅನೌನ್ಸ್ ಮಾಡುವ ಮೂಲಕ ಗ್ರಾಮಸ್ಥರಿಗೆ ಆನೆಗಳು ಇರುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಂದೆಣ್ಣು ಇವಿಷ್ಟು 30 ಜಿಲ್ಲೆ 30 ಸುದ್ದಿಯ ಹೈಲೈಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.